ನಮಸ್ಕಾರ ಬೆಂಗಳೂರು. ಇವತ್ತೇನು ಇಂಟರ್ನಲ್ಸ್ ಇಲ್ಲ, ಏನಿಲ್ಲ. ಪೀಸ ಕಾಲೇಜ್ಗೆ ಹೋಗ್ತಾ ಇದೀನಿ. ನೋಡೋಣ ಏನೇನೆಲ್ಲ ಆಗುತ್ತೆ ಇವತ್ತು. ಹೋದ ತಕ್ಷಣ ಪೈಥಾನ್ ಇತ್ತು, ಅದಾದ್ಮೇಲೆ IDT ಇತ್ತು, ಅದು ಟೈಮ್ ಪಾಸ್ ಅಂತಾನೆ. ನೆನ್ನೆ ತೋರಿಸ್ದಂಗೆ ಕ್ಯಾಟ್ ಬುಕ್ ಅಲ್ಲಿ 2 ಸಮ್ ಬಾಕಿ ಇತ್ತು, ಅದರಲ್ಲಿ ಒಂದು ಅರ್ಧೆ ಹೋಗ್ಬಿಟ್ಟಿತ್ತು. ಅದನ್ನ ಅನ್ಸೋಕ್ ಹೋಗಿ ಗಮ್ ತಗೊಂಡ್ಬಂದೆ. ಕಾಲೇಜಲ್ಲಿ ಇದ್ದಾಗ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂಡು ಅರಟೆ ಹೊಡ್ಕೊಂಡು ಹಂಗೆ ಟೈಮ್ ಹೋಗ್ಬಿಡುತ್ತೆ. ಇವಾಗ ನೋಡಿದ್ರೆ 2 ಗಂಟೆ ಆಗಿದೆ. ಸೊ ಕ್ಯಾಟ್ ಲ್ಯಾಬ್ ಇದೆ. ಆಲ್ರೆಡಿ ಒಂದು 57 ಆಗಿತ್ತು. ಇನ್ನು 2 ನಿಮಿಷದಲ್ಲಿ ಒಳಗೆ ಹೋಗಿಲ್ಲ ಅಂದ್ರೆ ಒಳಗೆ ಸೇರ್ಸೋದೇ ಅಲ್ಲ. ಯಾವ್ಗೆಲ್ಲ ಫೋನ್ ಬಿಡೋದ. ಓಕೆ ಬಾಯ್. ಅಂತೂ ಇಂದು ಕ್ಯಾಡ್ ಏನೋ ಆಯ್ತು. ತಲೆಗೆ ಹುಳ ಬಿಟ್ಕೊಳ್ಳೋದಲ್ಲ, ತಲೆಗೆ ಎಬ್ಬಾವ್ ಬಿಟ್ಕೊಂಡಷ್ಟೇ ತಲೆ ನೋತಾ ಇದೆ. ಕ್ಯಾಡ್ ಹೆಂಗೆ ಅಂದ್ರೆ ಅರ್ಥ ಆಗಿರೋರ್ಗೆ ಏನೋ ಅರ್ಥ ಆಗಿರಲ್ಲ, ಅರ್ಥ ಆಗಿಲ್ದಿರೋರ್ಗೆ ಎಲ್ಲ ಅರ್ಥ ಆಗಿರುತ್ತೆ. ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಅಡ್ಗೆ ಮನೆ ಕಡೆ ಹೋದ್ರೆ ಕಣ್ಣಿಗೆ ಬಿತ್ತು. ಅದೇನು ಅಂದ್ರೆ ಕರ್ಬೂಜ. ಫ್ರೆಶ್ ಆಗಿ ಜ್ಯೂಸ್ ಮಾಡೋಣ ಅಂತ ಕರ್ಬೂಜ ನೆಚ್ಚಿ ಬೆಲ್ಲದ ಪುಡಿ ಹಾಕಿ ಹಾಲು ಹಾಕಿ ಸ್ವಲ್ಪ ನೀರ್ ಮಿಕ್ಸ್ ಮಾಡಿ ಕುಡ್ದೆ ನೋಡಿ. ಆಹಾ ಸ್ವರ್ಗನೇ ಕಾಣಿಸ್ಬಿಡ್ತು. ಜ್ಯೂಸ್ ಕುಡಿತ್ಯಾ? ಕುಡಿ 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 ಕುಡಿ. ಟೀಮ್ ಆಯ್ತು 7:15. ಆಲ್ರೆಡಿ 11 ರನ್ಸ್ ಆಗೋಗಿದೆ ಗೈಸ್. 100. ವಿರಾಟ್ ಕೊಹ್ಲಿ 51 ಹಾಫ್ ಸೆಂಚುರಿ. ಬರ್ಲಿ 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 6. ಎಂತ ಶಾರ್ಟ್ ಗುರು ಯಪ್ಪ. ಸ್ಮೈಲ್ನೇ ಸಾಕು, ಎಲ್ಲಾನು ಹೇಳತ್ ನಿಮ್ಗೆ. ಇವತ್ತು ಮಾತ್ರ ಲಕ್ಕಿ ಡೇನೆ ಅಂತ ಹೇಳ್ಬೋದು. ಬಿಕಾಸ್ 206 ಟಾರ್ಗೆಟ್. ನೋಡೋಣ ರಾಜಸ್ಥಾನ ಅವ್ರು ಹೊಡಿತಾರ. ಏನ್ 6-4 ಹೊಡ್ಕೊಂಡ್ಬಂದ್ರು. ಸದ್ಯ 17 ರನ್ಸ್ 11 ಬಾಲ್ಸ್ ಇದೆ. ಬರ್ಬೇಕು ಹಂಗೆ ವಿಕೆಟ್ಗಳು ಸಖತ್ತಾಗಿ ಆಡ್ತಾ ಇದಾರೆ. ನೋಡೋಣ ಯಾರು ವಿನ್ ಆಗ್ತಾರೆ ಅಂತ. ಗೈಸ್ ಹೋಮ್ ಗ್ರೌಂಡ್ ಅಲ್ಲಿ ನಮ್ಮ RCB ವಿನ್ ಆಯ್ತು. ಅಂತೂ ಫೈನಲಿ ಎಷ್ಟು ಜನ ಬೇಡ್ಕೊಂಡ್ರು ಗೊತ್ತಿಲ್ಲ, ಬೇಡಿಕೆ ಈಡೇರಿತು.